ಎಸ್ ಫ್ರೆಂಡ್ಸ್, ನಿಜ ಈ ಒಂದು 10 ರಿಂದ 20 ಸಾವಿರದೊಳಗೆ ಒಂದು ಬಜೆಟ್ ಕ್ಯಾಟಗರಿ ಒಳಗಡೆ ಒಂದು ಫೋನ್ನ ನೀವು ಪರ್ಚೇಸ್ ಮಾಡಬೇಕಂತ ಇರ್ತೀರಾ. ಸೊ ಇಲ್ಲಿ ಬ್ರ್ಯಾಂಡ್ಸ್ ತುಂಬ ಕನ್ಫ್ಯೂಸ್ ಮಾಡುತ್ತೆ. ಅಂದರೆ ಇಲ್ಲಿ ಬ್ರ್ಯಾಂಡ್ಸ್ಗಿಂತ ಹೆಚ್ಚಾಗಿ ಈ ಒಂದು ಸಾಕಷ್ಟು ಮಾಡೋಂಥ ತಪ್ಪೇನಪ್ಪ ಅಂತಂದರೆ, ನಾನು ಎಮ್ ಐ ತೊಗೊಂಡಿರ್ತೀನಿ. ಸೊ ಗುರು ಎಮ್ ಐ ಫೋನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಸೊ ಎಮ್ ಐ ಫೋನೇ ತಗೋ ಅಂತ ಹೇಳ್ಬಿಡ್ತಾರೆ. ಸೊ ನಾವೇನು ಮಾಡಿಬಿಡ್ತೀನಿ, ಹೋಗ್ಬಿಟ್ಟು ಎಮ್ ಐ ಫೋನೇ ತೊಗೊಂಬಂದ್ಬಿಟ್ಟಿರ್ತೀನಿ. ಸೊ ಇನ್ನೊಬ್ಬ ಹೇಳ್ತಾನೆ ವಿವೋ ಯೂಸ್ ಮಾಡಿದ್ದೀನಿ, ವಿವೋ ಸಾಕಾದ ಬರುತ್ತೆ ಅಂದ ತಕ್ಷಣ ನಾವು ಹೋಗ್ಬಿಟ್ಟು ವಿವೋ ಫೋನೇ ತೊಗೊಂಬಂದ್ಬಿಡ್ತೀನಿ. ಸೊ ಇವಾಗ ಕೆಲವೊಂದಿಷ್ಟು ಫೋನ್ಸ್ನ ಇಲ್ಲ ಅಂತ ಹೇಳೋಂಗಿಲ್ಲ, ನಿಜಕ್ಕೂ ಒಳ್ಳೆ ಫೋನ್ಸ್ ಇರುತ್ತೆ. ಸೊ ಅದೇ ಒಳ್ಳೆ ಫೋನ್ಸ್ ಯಾವುದು ಅನ್ನೋದನ್ನು ನಾವು ಪರ್ಚೇಸ್ ಮಾಡಬೇಕಾಗಿರುತ್ತೆ. ಸೊ ಒಳ್ಳೆ ಫೋನ್ಸ್ ಯಾವುದು ಮತ್ತು ಆ ಒಳ್ಳೆ ಫೋನಲ್ಲಿ ಇರತಕ್ಕಂಥ ಸ್ಪೆಸಿಫಿಕೇಷನ್ ಏನು ಅಂತ ತಿಳ್ಕೊಂಡು ನಾವು ಫೋನ್ನ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಿಮಗೆ 10,000 ರಿಂದ 20,000 ಒಳಗಡೆ ನಾ ಯಾವ ಫೋನ್ನ ತೊಗೊಳ್ಳಿ ಅಂತಂದ್ಬಿಟ್ಟು ನಿಮಗೆ ಸಾಕಷ್ಟು ತಲೆನೋವು ಕೂಡ ಆಗಿರುತ್ತೆ. ಈ ಒಂದು ತಲೆನೋವಿಗೆ ಈ ಒಂದು ವಿಕ್ಸ್ ವೇಫರ್ ಮತ್ತು ಈ ಹಿಮಾಲಯ ಮೆಂಥೋಪ್ಲಸ್ನ ಯೂಸ್ ಮಾಡಿ. ಸೊ ಯಾಕೆ ಇದು ಆಕ್ಚುಲಿ ಚೆನ್ನಾಗಿರಪ್ಪ ಅಂತಂದರೆ ನಿಮ್ಮ ಈ ತಲೆನೋವಿಗೆ ಈ ಜಂಡು ಬಾಂಬನ್ನು ಹಚ್ಕೊಂಡು ಆರಾಮಾಗಿ ಕೂತ್ಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. ಯಾಕಂತಂದರೆ ಈ ಒಂದು ಪೂರ್ತಿ ವಿಡಿಯೋ ನೋಡಿದ್ರಪ್ಪ ಅಂದರೆ ನಿಮ್ಮ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ ನಿಮ್ಮ ತಲೆನೋವಿಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಅದಕ್ಕೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ಕೂತ್ಕೊಂಡು ವಾಚ್ ಮಾಡಿ. ಸೊ ಇಟ್ಸ್ ಓಕೆ ಗೈಸ್. ಎಸ್, ಕಾಮಿಡಿ ವಿಷಯಸ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು, ಸೊ ನೀವು ನಿಜ ಹೇಳ್ದಂಗೆ ಜಂಡು ಬಾಂಬ್ನ ತಲೆಗೆ ಹಚ್ಕೊಂಡ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ. ನಿಮ್ಮ ತಲೆನೋವಿಗೆ ಈ ಒಂದು ವಿಡಿಯೋ ಸೊಲ್ಯೂಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಿಜ 10 ರಿಂದ 20,000 ಒಳಗಡೆ ಒಂದು ಬೆಸ್ಟ್ ಬಜೆಟ್ ಕ್ಯಾಟಗರಿ ಫೋನ್ಸ್ಗಳನ್ನ ನಾನು ಇವತ್ತು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಫೋನ್ಸ್ ನಿಮಗೆ ನೋಡಿ ಏನು ಅನಿಸುತ್ತೆ ಅನ್ನೋದನ್ನು ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಸೊ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಜ ಈ ಒಂದು ಏನಂತಾರೆ ಬ್ರ್ಯಾಂಡ್ಸ್ ಸಖತ್ ಕನ್ಫ್ಯೂಸ್ ಮಾಡ್ತಿರುತ್ತೆ. ಹಲವು ಫೋನ್ಸ್ಗಳು ಬರ್ತಿರುತ್ತೆ ಬ್ರ್ಯಾಂಡ್ ವೈಸಸ್ ಎಲ್ಲ. ಅದೇ ರೀತಿ ನಾವು ಬ್ರ್ಯಾಂಡ್ ಬಂದಾಗೆ ತುಂಬ ಕನ್ಫ್ಯೂಸ್ ಆಗ್ತಿರ್ತೀವಿ. ಮಾರ್ಕೆಟಲ್ಲಿ ಎಷ್ಟಾದರೂ ಕನ್ಫ್ಯೂಸ್ ಆಗಿರಲಿ, ಎಷ್ಟಾದರೂ ಕನ್ಫ್ಯೂಸ್ ಮಾಡ್ತಿರಲಿ. ಸೊ ನಾವಿವತ್ತು ನಿಮಗೆ ಕ್ಲಾರಿಟಿಯಾಗಿ ಒಂದು ವಿಷಯನ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನ್ಯೂಸ್ಗಳು ನಿಮ್ಗೆ ಹೊರತಾನೆ ಇರ್ತೀನಿ, ಅಪ್ಡೇಟ್ಗಳು ತಿಳಿಸ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರ ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಶೋರ್ ಮಾಡೋಂತೆ. ಸೊ ಲಿಸ್ಟಲ್ಲಿ ಬರುತ್ತೆ ಫಸ್ಟ್ ಫೋನ್ ರೆಡ್ಮಿ 12 5G. ಸೊ ಈ ಫೋನ್ ಏನಿದೆ, ಸೊ ಒಂದು ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ನ ನಾವು ಇದರಲ್ಲಿ ನೋಡೋಕೆ ಸಿಗ್ತಾ ಇದೆ. ಇನ್ನು ರ್ಯಾಮ್ ನೋಡಿಕೊಂಡ್ರೆ 4GB ರ್ಯಾಮ್ ಮತ್ತು ಸ್ಟೋರೇಜ್ ಕೂಡ 128GB ಸ್ಟೋರೇಜ್ ಇದರಲ್ಲಿ ನೋಡೋಕೆ ಸಿಗ್ತಾ ಇದೆ. ಇನ್ನು 50+2 ಮೆಗಾಪಿಕ್ಸೆಲ್ನ ಇದರಲ್ಲಿ ನಾವು ಕ್ಯಾಮ್ರಾ ನೋಡ್ಕೋಬೋದು. ಇನ್ನು ಫ್ರಂಟ್ ಸೈಡ್ ಬಂದ್ರಪ್ಪ ಅಂದರೆ 8 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ನೋಡ್ಕೋಬೋದು. ಇನ್ನು 5000 mAh ಬ್ಯಾಟ್ರಿ ಮತ್ತು 18 ವ್ಯಾಟ್ನ ಒಂದು ಚಾರ್ಜರ್ ಕೂಡ ಸಪೋರ್ಟ್ ಆಗುತ್ತೆ. ಇನ್ನು ಡಿಸ್ಪ್ಲೇ ವೈಸಿಗೆ ಬಂದ್ರಪ್ಪ ಅಂದರೆ ಒಂದು 6.7 ಇಂಚಸ್ನ IPS LCD ಡಿಸ್ಪ್ಲೇ ಕೂಡ ನಾವು ಇದಕ್ಕೆ ನೋಡ್ಕೋಬೋದು. ಇನ್ನು ಪ್ರೈಸ್ಗೆ ಬಂದ್ರಪ್ಪ ಅಂತಂದರೆ 12,000 ರೂಪಾಯಿಗೆ ಈ ಒಂದು ಫೋನ್ ಬೆಸ್ಟ್ ಅಫೋರ್ಡೆಬಲ್ ಫೋನ್ ಅಂತ ಕೂಡ ನಾನು ಕರಿತಾ ಇದ್ದೀನಿ. ಸೊ ನೆಕ್ಸ್ಟ್ ಬರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M14 5G ನೋಡ್ಕೋಬೋದು. ಸೊ ಈ ಫೋನ್ ಏನಿದೆ ಪ್ರೊಸೆಸರ್ ಬಂದ್ರಪ್ಪ ಅಂತಂದರೆ ಎಕ್ಸಿನೋಸ್ನ 1330 ಪ್ರೊಸೆಸರ್ನ ನಾವು ಇದರಲ್ಲಿ ಗಮನಿಸ್ಬೋದು. ಇನ್ನು ರ್ಯಾಮ್ ನೋಡ್ಕೋಬೋದು 4GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಕೂಡ ನಮಗೆ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು ಕ್ಯಾಮ್ರಾ ವೈಸ್ ಬಂದ್ರಪ್ಪ ಅಂತಂದರೆ 50+2+2 ಮೆಗಾಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾ ನಾವು ನೋಡ್ಕೋಬಹುದು. ಇನ್ನು ಫ್ರಂಟ್ ಸೈಡ್ ಬಂದ್ರಪ್ಪ ಅಂತಂದರೆ 13 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ಇದರಲ್ಲಿ ನೋಡೋಕೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿ ವೈಸ್ ಬಂದ್ರಪ್ಪ ಅಂತಂದರೆ 6000 mAh ಬ್ಯಾಟ್ರಿ ಸಿಗ್ತಾ ಇದೆ ಮತ್ತು 25 ವ್ಯಾಟ್ನ ಅಂದರೆ 25 ವ್ಯಾಟ್ನ ಚಾರ್ಜರ್ ಸಿಗ್ತಾ ಇದೆ. ಅಂದರೆ ಒಂದು ಬಾಕ್ಸ್ ಸಮೇತ ಈ ಒಂದು ಸ್ಯಾಮ್ಸಂಗಲ್ಲಿ ಸಿಗಲ್ಲ. ಸೊ ನೀವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. 25 ವ್ಯಾಟ್ನ ಒಂದು ಪವರ್ ಅಡಾಪ್ಟರ್ ಇದಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಡಿಸ್ಪ್ಲೇ ವೈಸ್ ಬಂದ್ರಪ್ಪ ಅಂತಂದರೆ 6.6 ಇಂಚಸ್ನ LCD ಡಿಸ್ಪ್ಲೇ ನಾವು ಇದರಲ್ಲಿ ನೋಡ್ಕೋಬೋದು. ಇನ್ನು ಪ್ರೈಸಿಗೆ ನೋಡ್ಕೊಂಡ್ರಪ್ಪ ಅಂತಂದರೆ ಇದರಲ್ಲಿ 14,000ಕ್ಕೆ ಮತ್ತು 13,500ಕ್ಕೆ ಈ ಒಂದು ಫೋನ್ನ ನಮಗೆ ಸಿಗ್ತಾ ಇದೆ. ಒಂದು ಪ್ರೈಸ್ ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಪ್ರೈಸ್ ಅಪ್ ಡೌನ್ ಆಗ್ತಾ ಇರುತ್ತೆ. ಸೊ 13,500ರಿಂದ 14,000ವರೆಗೆ ಈ ಒಂದು ಫೋನ್ ನಾವು ಪರ್ಚೇಸ್ ಮಾಡ್ಕೋಬೋದು. ಒಂದು ಬೆಸ್ಟ್ ಲಾಂಗ್ ಟರ್ಮ್ ಯೂಸರ್ಸ್ಗೆ ಮತ್ತು ಒಂದು ಹೋಮ್ ಮೇಕರ್ಸ್ ಏನಿರ್ತಲ್ಲ, ಒಂದು ಮನೆಯಲ್ಲಿ ಇರತಕ್ಕಂಥ ಒಂದು ಅಂಕಲ್ಸ್ ಆಗಿರ್ಬೋದು, ಆಂಟೀಸ್ ಆಗಿರ್ಬೋದು, ಮದರ್ಸ್ ಫಾದರ್ಸ್ಗಳಿಗೆಲ್ಲ ಈ ಫೋನ್ ಒಂದು ಬೆಸ್ಟ್ ಫೋನ್ ಅಂತ ನಾನು ಹೇಳಬಲ್ಲೆ, ಸಜೆಸ್ಟ್ ಮಾಡಬಲ್ಲೆ. ಸೊ ನೆಕ್ಸ್ಟ್ ಬರೋಣ ಮೋಟೋ G54 5G ಕಡೆಯಿಂದ. ಸೊ ಈ ಮೋಟೋ G54 ಏನಿದೆ, ಸೊ ಒಂದು ಪ್ರೊಸೆಸರ್ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಮಿಡಿಯಾಟೆಕ್ ಡೆಮೆನ್ಸಿಟಿ 7020 ಪ್ರೊಸೆಸರ್ ಇದ್ರಾಗೆ ನಾವು ಗಮನಿಸ್ಬೋದು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ನೋಡ್ಕೊಂಡಾಗ 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಕೂಡ ಇದರಿಗೆ ನಾವು ನೋಡೋಕೆ ಸಿಗ್ತಾ ಇದೆ. ಇನ್ನು ಕ್ಯಾಮ್ರಾ ನೋಡ್ಕೊಂಡಪ್ಪ ಅಂತಂದರೆ 50+8 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ನಾವು ಗಮನಿಸ್ಬೋದು. ಇನ್ನು ಫ್ರಂಟ್ ಸೈಡ್ ಬಂದ್ರಪ್ಪ ಅಂದರೆ 16 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ನಮಗೆ ನೋಡೋಕೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬಂದ್ರಪ್ಪ ಅಂತಂದರೆ 6000 mAh ಬ್ಯಾಟ್ರಿ ಇದರಿಗೆ ನೋಡೋಕೆ ಸಿಗ್ತಾ ಇದೆ. ಇನ್ನು ಡಿಸ್ಪ್ಲೇ ವೈಸ್ ಬಂದ್ರಪ್ಪ ಅಂದರೆ 6.5 ಇಂಚಸ್ನ LCD ಡಿಸ್ಪ್ಲೇ ಇದರಲ್ಲಿ ನಮಗೆ ನೋಡೋಕೆ ಸಿಗ್ತಾ ಇದೆ. ಸೊ ಈ ಒಂದು ಬಜೆಟ್ ಕ್ಯಾಟಗರಿಯಲ್ಲಿ ಎಲ್ಲವೂ ಕೂಡ ಈ ಒಂದು AMOLED ಡಿಸ್ಪ್ಲೇ ಸಿಗಲ್ಲ, LCD ಇಲ್ಲ ಅಂದರೆ POLED ಡಿಸ್ಪ್ಲೇಗಳು ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ, ಇದು ಬ್ರ್ಯಾಂಡ್ ಅಲ್ಲದೆ ಹೋದರೂ ಕೂಡ ಇನ್ಫಿನಿಕ್ಸ್ ನೋಟ್ 30 5G ಕೂಡ ಸಿಗುತ್ತೆ. ಸೊ ಈ ಒಂದು ಫೋನ್ ಸ್ಪೆಸಿಫಿಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಮೀಡಿಯಾಟೆಕ್ ಡೆಮೆನ್ಸಿಟಿ 6080 ಪ್ರೊಸೆಸರ್ ನೋಡ್ಕೋಬೋದು. ಇನ್ನು 4GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಕೂಡ ನಮಗೆ ಇದರೊಳಗೆ ನೋಡ್ಕೋಬೋದು. ಇನ್ನು ಕ್ಯಾಮ್ರಾ ವೈಸ್ ಬಂದ್ರಪ್ಪ ಅಂತಂದರೆ 108 ಮತ್ತು
2 ಮೆಗಾ ಪಿಕ್ಸೆಲ್ ಮತ್ತು 0.08 MP ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ನ ಇದರಲ್ಲಿ ನಾವು ನೋಡ್ಕೋಬೋದು. ಇನ್ನು ಫ್ರಂಟ್ ವಾಸ್ ಬಂದ್ರಪ್ಪ ಅಂದರೆ 16 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ ಕೂಡ ನೋಡ್ಕೋಬಹುದು. ಇನ್ನು ಬ್ಯಾಟ್ರಿ ಬಂದ್ರಪ್ಪ ಅಂದರೆ 5000 mAh ಬ್ಯಾಟ್ರಿ ಕೂಡ ಇದರಲ್ಲಿ ನೋಡೋಕೆ ಸಿಗ್ತಾ ಇದೆ. ಇನ್ನು 45 ವ್ಯಾಟ್ನ ಒಂದು ಪವರ್ ಅಡಾಪ್ಟರ್ ಕೂಡ ಬಾಕ್ಸ್ ಸಮೇತ ನಮಗೆ ನೋಡೋಕೆ ಸಿಗ್ತಾ ಇದೆ. ಇನ್ನು ಡಿಸ್ಪ್ಲೇ ಬಂದ್ರಪ್ಪ ಅಂದರೆ 6.7 ಇಂಚಸ್ನ LCD ಡಿಸ್ಪ್ಲೇ ಇದರಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಒಂದು ಪ್ರೈಸ್ ನೋಡ್ಕೊಳ್ಳೋದ್ರಪ್ಪ ಅಂತಂದರೆ ನಿಮಗೆ 14,499 ರೂಪಾಯಿ ಇರುತ್ತೆ. ಅಂದರೆ 14,500ಕ್ಕೆ ಈ ಒಂದು ನೀವು ಫೋನ್ನ ಪರ್ಚೇಸ್ ಮಾಡ್ಕೋಬೋದು. 14,500ರಿಂದ 15,000ಕ್ಕೆ ಈ ಒಂದು ಫೋನ್ ಆರಾಮಾಗಿ ನೀವು ಕನ್ವಿನ್ಸ್ಕೊಂಡು ಈ ಫೋನ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬರೋಣ ಪೋಕೋ X5 5G ಅಂತಂದ್ಬಿಟ್ಟು. ಸೊ ಈ ಪೋಕೋ X5 5G ಏನಿದೆ ಇದರ ಒಂದು ಪ್ರೊಸೆಸರ್ ನೋಡ್ಕೊಳ್ಳೋಣ. ಸ್ನ್ಯಾಪ್ಡ್ರ್ಯಾಗನ್ 695 ಅಷ್ಟಕ್ಕಷ್ಟೇ ಪ್ರೊಸೆಸರ್ ಏನು ಹೆವಿ ಹೈಫೈ ಪ್ರೊಸೆಸರ್ ಅಂತ ಕೂಡ ಹೇಳಂಗಿಲ್ಲ. ಆ್ಯಂಡ್ ರ್ಯಾಮ್ ಮತ್ತು ಸ್ಟೋರೇಜ್ ನೋಡ್ಕೊಳ್ಳೋಕೆ 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ನಾವು ಇದರಲ್ಲಿ ಗಮನಿಸಬಹುದು. ಇನ್ನು ಕ್ಯಾಮ್ರಾಗೆ ಬಂದ್ರಪ್ಪ ಅಂತಂದರೆ 48+8+2 ಮೆಗಾ ಪಿಕ್ಸೆಲ್ ಇದರಲ್ಲಿ 3 ಕ್ಯಾಮ್ರಾ ಸೆಟಪ್ನ ನಾವು ನೋಡ್ಕೋಬೋದು. ಇನ್ನು ಫ್ರಂಟ್ ಸೈಡ್ ಬಂದ್ರಪ್ಪ ಅಂತಂದರೆ 13 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ ನೋಡ್ಕೋಬೋದು. ಇನ್ನು ಬ್ಯಾಟ್ರಿ ವೈಸ್ ಬಂದ್ರಪ್ಪ ಅಂದರೆ 5000 mAh ಬ್ಯಾಟ್ರಿ ಮತ್ತು ಡಿಸ್ಪ್ಲೇ ನೋಡ್ಕೊಂಡ್ರಪ್ಪ ಅಂದರೆ 6.6 ಇಂಚಸ್ನ ಸೂಪರ್ ಆಮೋಲೆಡ್ ಡಿಸ್ಪ್ಲೇನ ಇದರೊಳಗೆ ನಮಗೆ 15,000 ಒಳಗಡೆ ಒಂದು ಬೆಸ್ಟ್ ಆಪ್ಷನ್ ಅಂತೂ ಕೂಡ ನಾನು ಹೇಳ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಫೋನ್ ಅಂತೂ ಕೂಡ ಹೇಳ್ಬೋದು. 15,000ಕ್ಕೆ ನೀವೇನಾದ್ರು ತಗೋತೀನಪ್ಪ ಅನ್ನಗಿದ್ರೆ ಪೋಕೋ X5 5Gನ ಪರ್ಚೇಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬರೋಣ ರಿಯಲ್ಮಿ 11X 5G. ಸೊ ಈ ಪ್ರೊಸೆಸರ್ ನೋಡ್ಕೊಳ್ಳೋಣ MediaTek Dimensity 6100 ಮತ್ತು ರ್ಯಾಮ್ ಮತ್ತು ಸ್ಟೋರೇಜ್ ನೋಡ್ಕೊಂಡಾಗ 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ನಾವು ಇದರಲ್ಲಿ ನೋಡಕ್ಕೆ ಸಿಗ್ತಾ ಇದೆ. ಇನ್ನು ಕ್ಯಾಮ್ರಾಗೆ ಬರೋಣ 64+2 ಮೆಗಾ ಪಿಕ್ಸೆಲ್ನ 2 ಕ್ಯಾಮ್ರಾ ಸೆಟಪ್ನ ನಾವು ನೋಡ್ಕೋಬಹುದು. ಇನ್ನು ಫ್ರಂಟ್ ಸೈಡ್ ಬಂದ್ರಪ್ಪ ಅಂದರೆ 8 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾನ ನೋಡ್ಕೋಬಹುದು. ಇನ್ನು ಬ್ಯಾಟ್ರಿ ವೈಸ್ ಬಂದ್ರಪ್ಪ ಅಂದರೆ 5000 mAh ಬ್ಯಾಟ್ರಿ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಇನ್ನು 33 ವ್ಯಾಟ್ನ ಒಂದು ಚಾರ್ಜರ್ ಕೂಡ ಇದರಲ್ಲಿ ನಮಗೆ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಇನ್ನು ಡಿಸ್ಪ್ಲೇ ಬಂದ್ರಪ್ಪ ಅಂದರೆ 6.7 ಇಂಚಸ್ನ IPS LCD ಡಿಸ್ಪ್ಲೇ ಇದ್ರಾಗೆ ನಾವು ನೋಡ್ಕೋಬೋದು. ಇನ್ನು ರಿಯಲ್ಮಿ 11X 5G ಒಳಗಡೆ ಸೊ ಇದು ಬೆಸ್ಟ್ ಫೋನ್ ಅಂತೂ ಕೂಡ ಹೇಳ್ಬೋದು. ಇನ್ನು 15,000ರಿಂದ 16,000ಕ್ಕೆ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೋತೀನಿ ನನಗಿತ್ತು ಅಂದರೆ ಒಂದು ಬೆಸ್ಟ್ ಆಪ್ಷನ್ ಅಂತ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋಣ ಸ್ಯಾಮ್ಸಂಗ್ ಗ್ಯಾಲಕ್ಸಿ M34 5G ಅಂತಂದ್ರೆ. ಸೊ ಇನ್ನು ಪ್ರೊಸೆಸರ್ ನೋಡ್ಕೊಳ್ಳೋಣ Exynosನ 1280 ಮತ್ತು ರ್ಯಾಮ್ ಮತ್ತು ಸ್ಟೋರೇಜ್ ನೋಡ್ಕೊಂಡಾಗ 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಕೂಡ ಇದನ್ನು ಕಾಮನ್ ಆಗಿ ಎಲ್ಲರಲ್ಲೂ ಕೂಡ ಇಷ್ಟೇ ಇರುತ್ತೆ. ಕ್ಯಾಮ್ರಾ ವಿಷಯಕ್ಕೆ ಬಂದ್ರಪ್ಪ ಅಂದರೆ 50+8+2 MP ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ನ ನಾವು ಇದರಲ್ಲಿ ಗಮನಿಸಬಹುದು. ಇನ್ನು ಫ್ರಂಟ್ ಸೈಡ್ ಬಂದ್ರಪ್ಪ ಅಂದರೆ 13 ಮೆಗಾ ಪಿಕ್ಸೆಲ್ನ ಒಂದು ಫೋನ್ನ ನಾವು ಗಮನಿಸಬಹುದು. ಸೊ ಇನ್ನು ಒಂದು ಫೋನ್ ಇದು ಕೂಡ ಡೀಸೆಂಟ್ ಫೋನ್ ಅಂತ ಕೂಡ ಹೇಳ್ಬೋದು. ಇನ್ನು ಬ್ಯಾಟ್ರಿಗೆ ಬಂದಪ್ಪ ಅಂತಂದರೆ ಒಂದು 6000 mAh ಬ್ಯಾಟ್ರಿ ಮತ್ತು 25 ವ್ಯಾಟ್ನ ಒಂದು ಚಾರ್ಜಸ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬಾಕ್ಸಲ್ಲಿ ನಮಗೆ ಯಾವುದೇ ರೀತಿ ಚಾರ್ಜಸ್ ಕೂಡ ಸಿಗಲ್ಲ, ನಾವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು ಡಿಸ್ಪ್ಲೇಗೆ ಬಂದ್ರಪ್ಪ ಅಂದರೆ 6.5 ಇಂಚಸ್ನ ಸೂಪರ್ ಆಮೋಲೆಡ್ ಡಿಸ್ಪ್ಲೇ ನಾವು ಇದರಲ್ಲಿ ನೋಡಕ್ಕೆ ಸಿಗ್ತಾ ಇದೆ. ಇನ್ನು ಈ ಫೋನು ಕೂಡ ನಿಜವಾಗ್ಲೂ ಒಂದು ಬೆಸ್ಟ್ ಪ್ರೈಸ್ ಫೋನ್ ಅಂತೂ ಕೂಡ ಕರಿಬೋದು. ಈ ಫೋನ್ನ ನೀವು ಬಜೆಟಲ್ಲಿ ಬಂದ್ರಪ್ಪ ಅಂತಂದರೆ ಈ ಫೋನ್ ಕೂಡ 20,000ಕ್ಕೆ ಈ ಒಂದು ಫೋನ್ ಬೆಸ್ಟ್ ಫೋನ್ ಅಂತ ನಾನು ಹೇಳಬಲ್ಲೆ. ಸೊ ಯಾಕಂದರೆ ಲಾಂಗ್ ಟರ್ಮ್ ಯೂಸರ್ಸ್ಗೆ ಒಂದು ಬೆಸ್ಟ್ ಒಂದು ಫೋನ್ ಇದ್ದಿದ್ರಲ್ಲಿ ಒಂದು ಬೆಸ್ಟ್ ಫೋನ್ ಅಪ್ಪ ಅಂತಂದರೆ ಈ ಒಂದು ಫೋನ್ನ ನಾನು ರೆಫರ್ ಮಾಡ್ತೀನಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M34 ಈ ಒಂದು 5G ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬರುತ್ತೆ Moto G84. ಸೊ ಈ ಒಂದು ಫೋನ್ ಇದೆ ಲಾಂಗ್ ಟರ್ಮ್ ಯೂಸರ್ಸ್ಗೆಲ್ಲ ಈ ಫೋನ್ ಒಂದು ಬೆಸ್ಟ್ ಆಪ್ಷನ್ ಆಗಿ ಕೂಡ ಆಗುತ್ತೆ. ಇನ್ನು ಪ್ರೊಸೆಸರ್ ನೋಡ್ಕೊಂಡಾಗ ಸ್ನ್ಯಾಪ್ಡ್ರ್ಯಾಗನ್ 695 ನಾವು ಪ್ರೊಸೆಸರ್ ನೋಡ್ಕೊತಾ ಇದ್ದೀವಿ. ಈ ಒಂದು ಫೋನ್ 20,000 ಒಳಗಡೆ 12GB ರ್ಯಾಮ್ ಮತ್ತು 256 ಇಂಟರ್ನಲ್ ಸ್ಟೋರೇಜ್ ಸಿಗ್ತಾ ಇರೋದ್ರಿಂದ ಇದೊಂದು ಬೆಸ್ಟ್ ಫೋನ್ ಅಂತ ಕೂಡ ಹೇಳ್ಬೋದು. ರ್ಯಾಮ್ ಮತ್ತು ಸ್ಟೋರೇಜ್ ನೀವು ಇಲ್ಲಿ ನೋಡ್ಕೊಂಡ್ರಪ್ಪ ಅಂತಂದರೆ 12GB ರ್ಯಾಮ್ ಮತ್ತು 256 ಇಂಟರ್ನಲ್ ಸ್ಟೋರೇಜ್ ಕೂಡ ಇದ್ರಾಗೆ ನೋಡಕ್ಕೆ ಸಿಗ್ತಾ ಇದೆ. ಒಂದು 20,000 ಒಳಗಡೆ ಈ ಒಂದೇ ಒಂದು ಫೋನ್ ಇಷ್ಟೊಂದು ಸ್ಟೋರೇಜ್ ಮತ್ತು ರ್ಯಾಮ್ನ ಕೊಡಕ್ಕೆ ಸಾಧ್ಯ, ಬಟ್ ಇನ್ಯಾವುದೇ ಥರದ ಬ್ರ್ಯಾಂಡ್ಸ್ಗಳು ಕೂಡ ಕೊಟ್ಟಿಲ್ಲ. ಸೊ ಇನ್ನು ಬರೋಣ ಕ್ಯಾಮ್ರಾ ವಿಷಯಕ್ಕೆ 50+8 ಮೆಗಾ ಪಿಕ್ಸೆಲ್ನ 2 ಕ್ಯಾಮ್ರಾ ಸೆಟಪ್ನ ಇದರಲ್ಲಿ ನೋಡಕ್ಕೆ ಸಿಗ್ತಾ ಇದೆ. ನಮ್ಮ ಫ್ರಂಟ್ ಸೈಡ್ ಬಂದ್ರಪ್ಪ ಅಂದರೆ 16 ಮೆಗಾ ಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ನ ನಾವು ನೋಡ್ಕೋಬೋದು. ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬಂದ್ರಪ್ಪ ಅಂದರೆ 5000 mAh ಬ್ಯಾಟ್ರಿ ಇದರಲ್ಲಿ ನಾವು ಗಮನಿಸಬಹುದು. ಇನ್ನು 30 ವ್ಯಾಟ್ನ ಚಾರ್ಜರ್ ಕೂಡ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಇನ್ನು ಬಾಕ್ಸ್ ಸಮೇತ ನಮಗೆ ಚಾರ್ಜರ್ ಸಿಗುತ್ತೆ. ಇನ್ನು ಡಿಸ್ಪ್ಲೇಗೆ ಬಂದ್ರಪ್ಪ ಅಂದರೆ 6.6 ಇಂಚಸ್ನ TOLED ಡಿಸ್ಪ್ಲೇನ ಇದರೊಳಗೆ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಸೊ ಇಷ್ಟು ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್. ಸೊ ನೆಕ್ಸ್ಟ್ ಬರೋಣ ಇನ್ಫಿನಿಕ್ಸ್ ಬ್ರ್ಯಾಂಡ್ ಕಡೆಯಿಂದ. ಇದೊಂದು ಬ್ರ್ಯಾಂಡ್ ಫೋನ್ ಅಲ್ಲ, ಬಟ್ ಇಟ್ಸ್ ಓಕೆ ಅನ್ನಂಗಿತ್ತು ಅಂತಂದರೆ ಇನ್ಫಿನಿಕ್ಸ್ GT 10 Pro 5Gನ ನೀವು ಪರ್ಚೇಸ್ ಮಾಡ್ಕೋಬೋದು. ಈ ಒಂದು ಫೋನ್ ಕೂಡ ಅಷ್ಟೇ ಒಂದು ಬೆಸ್ಟ್ ಫೋನ್ ಅಂತೂ ಕೂಡ ಹೇಳ್ಬೋದು. ಅಂದರೆ MediaTek Dimensity 8050 ಪ್ರೊಸೆಸರ್ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ರ್ಯಾಮ್ನ ನೋಡ್ಕೊಂಡಾಗ 8GB ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಕೂಡ ನಾವು ಇದರಿಗೆ ನೋಡ್ಕೋಬಹುದು. ಇನ್ನು ಕ್ಯಾಮ್ರಾಗೆ ಬಂದ್ರಪ್ಪ ಅಂದರೆ 108 ಮತ್ತು 2+2 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ನ ಈ ಒಂದು ಫೋನಲ್ಲಿ ನಾವು ನೋಡ್ಕೋಬಹುದು. ಸೊ ಇನ್ನು ಫ್ರಂಟ್ ಸೈಡ್ ಬರೋಣ 32 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾನ ನೋಡೋಕೆ ಸಿಗ್ತಾ ಇದೆ, ಅಂದರೆ ಸೆಲ್ಫಿ ಶೂಟರ್ನ ನೋಡಕ್ಕೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬಂದ್ರಪ್ಪ ಅಂದರೆ 5000 mAh ಬ್ಯಾಟ್ರಿ ಮತ್ತು 45 ವ್ಯಾಟ್ನ ಪವರ್ ಅಡಾಪ್ಟರ್ ಕೂಡ ನಮಗೆ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಒಂದು ಬೆಸ್ಟ್ ಆಪ್ಷನ್ ಕೂಡ ಹೇಳ್ಬೋದು. ಇನ್ನು ಡಿಸ್ಪ್ಲೇ ಬಂದ್ರಪ್ಪ ಅಂದರೆ 6.6 ಇಂಚಸ್ನ ಆಮೋಲೆಡ್ ಡಿಸ್ಪ್ಲೇ ಇದರಿಗೆ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಒಂದು ಬೆಸ್ಟ್ ಆಪ್ಷನ್ ಅಂತ ಕೂಡ ಹೇಳ್ಬೋದು. ಅದು 20,000ಕ್ಕೆ ಈ ಒಂದು ಫೋನ್ ಪರ್ಚೇಸ್ ಮಾಡ್ಕೋಬಹುದು. ಸೊ ಒಂದು ಬೆಸ್ಟ್ ಆಪ್ಷನ್ ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಅಂತೂ ಕೂಡ
ಕರಿಬೋದು. ಸೊ ಬ್ರ್ಯಾಂಡ್ ಅಲ್ಲದೆ ಇದ್ರೂ ಕೂಡ ನಮಗೆ ಬ್ರ್ಯಾಂಡ್ ಮ್ಯಾಟ್ರ್ ಆಗಲ್ಲ ಅನ್ನಂಗಿತ್ತು ಅಂದರೆ ಈ ಫೋನ್ನ ನೀವು ಆರಾಮಾಗಿ ಕಣ್ಮುಚ್ಕೊಂಡು ತಗೋಬೋದು. ಯಾಕಂತಂದರೆ ಒಂದು AMOLED ಡಿಸ್ಪ್ಲೇ ಮತ್ತು 6.6 ಇಂಚಸ್ನ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ, ಒಂದು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಲೆವೆಲ್ ಒಂದು ಗೇಮರ್ಸ್ಗೆ ಈ ಒಂದು ಫೋನ್ ಬೆಸ್ಟ್ ಅಂತ ಕೂಡ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುತ್ತೆ ಲಾವಾ ಅಗ್ನಿ 2. ಇವರು ಕೂಡ ಒಂದು ರ್ಯಾಂಕಲ್ಲಿ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಪ್ರೊಸೆಸರ್ ನೋಡ್ಕೊಂಡ್ರೆ ಮಿಡಿಯಾಟೆಕ್ ಡೆಮೆನ್ಸಿಟಿ 7080 ಪ್ರೊಸೆಸರ್ನ ಇದ್ರಾಗ ನೋಡೋಕೆ ಸಿಗ್ತಾ ಇದೆ. ಇನ್ನು ರ್ಯಾಮ್ ವೈಸ್ ಬಂದಪ್ಪ ಅಂತಂದರೆ ರ್ಯಾಮ್ ಮತ್ತು ಸ್ಟೋರೇಜ್ ನೋಡ್ಕೊಂಡಾಗ 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಇದ್ರಾಗೆ ನೋಡ್ಕೋಬೋದು. ಇನ್ನು ಕ್ಯಾಮ್ರಾ ವೈಸ್ ಬಂದ್ರಪ್ಪ ಅಂತಂದರೆ 50+8+2+2 ಅಂದರೆ 4 ಕ್ಯಾಮ್ರಾ ಅಂದರೆ 4 ಕ್ಯಾಮ್ರಾ ಸೆಟಪ್ನ ಇದ್ರಾಗೆ ನಾವು ನೋಡ್ಕೋಬೋದು. ಒಂದು ಬೆಸ್ಟ್ ಹೆವಿ ಇಂಪ್ರೆಸಿಂಗ್ ವಿಚಾರ ಅಂತ ಹೇಳ್ಬೋದು. ಇನ್ನು ಫ್ರಂಟ್ ಸೈಡ್ ಬಂದ್ರಪ್ಪ ಅಂದ್ರೆ 16 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ನ ನೋಡ್ಕೋಬೋದು. ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಏನಂತಂದರೆ 20,000 ಒಳಗಡೆ ಒಂದು ಕರ್ವ್ ಎಡ್ಜ್ ಡಿಸ್ಪ್ಲೇನ ಇದ್ರಾಗೆ ನಾವು ಗಮನಿಸ್ಬೋದು. ಅದು ಲಾವಾ ಅಗ್ನಿ 2 5G ಕಡೆಯಿಂದ. ಸೊ ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬರೋಣ. 4700 mAh ಬ್ಯಾಟ್ರಿನ ಇದ್ರಾಗೆ ನೋಡೋಕೆ ಸಿಗ್ತಾ ಇದೆ. ಇನ್ನು 67 ವ್ಯಾಟ್ನ ಒಂದು ಸೂಪರ್ ಫಾಸ್ಟ್ ಚಾರ್ಜರ್ ಇದ್ರೊಳಗಡೆ ಕೊಡ್ತಾ ಇದ್ದಾರೆ, ಒಂದು ಬಾಕ್ಸ್ ಸಮೇತ ಇದ್ರೊಳಗೆ ಸಿಗ್ತಾ ಇದೆ. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರಪ್ಪ ಅಂದ್ರೆ 6.7 ಇಂಚಸ್ನ AMOLED ಡಿಸ್ಪ್ಲೇನ ಇದ್ರಾಗೆ ನೋಡಕ್ಕೆ ಸಿಗ್ತಾ ಇದೆ. ಇನ್ನು AMOLED ಡಿಸ್ಪ್ಲೇ ಇದ್ರೊಳಗೆ ರೇರ್ ಒಂದು ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ M34 ಒಳಗಡೆ ಸಿಕ್ತು, ಇನ್ನು ಫೋಕೋ X5 ಒಳಗೆ ಸಿಕ್ತು. ಇನ್ನು ಬಿಟ್ಟರೆ ಅಂದರೆ ಲಾವಾ ಅಗ್ನಿ 2 ಈ 3 ಫೋನ್ಸ್ಗಳಲ್ಲಿ ಮಾತ್ರ ಈ ಒಂದು AMOLED ಡಿಸ್ಪ್ಲೇನ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಸೊ ಇಷ್ಟು ಈ ಒಂದು ಪ್ರೈಸ್ ಏನಪ್ಪ ಅಂತಂದರೆ ಲಾವಾ ಅಗ್ನಿ 2ದ 20,000 ರೂಪಾಯಿಗೆ ಈ ಒಂದು ಫೋನ್ನ ಸಿಗುತ್ತೆ. ಸೊ ಈ ಒಂದು ಫೋನು ಒನ್ ಆಫ್ ದ ಬೆಸ್ಟ್ ಫೋನ್ ಅಂತೂ ಕೂಡ ನಾನು ಹೇಳಬಲ್ಲೆ. ಅದು ನಮ್ಮ ಭಾರತದ ಬ್ರ್ಯಾಂಡ್ ಅಂತ ನಾನು ಈ ಒಂದು ಫೋನ್ನ ಸಜೆಸ್ಟ್ ಕೂಡ ಮಾಡಬಲ್ಲೆ. ಇನ್ನಕ್ಕಿಂತ ಚಲೋ ಒಳ್ಳೊಳ್ಳೆ ಫೋನ್ಸ್ಗಳು ಇದ್ದಾವೆ. ಸೊ ನೀವು ಆ ಫೋನ್ಸ್ಗಳು ಬೇಕು ಅನ್ನೋಗಿತ್ತು ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ನಮ್ಮ ಒಂದು ಫೋರ್ಸ್ ಏನಿಲ್ಲ. ಸೊ ನಿಮ್ಮ ಇಷ್ಟ ಬೇಕಿತ್ತು ಅಂತಂದರೆ ಪರ್ಚೇಸ್ ಮಾಡ್ಕೋಬೋದು. ಸೊ ಇಷ್ಟು ಈ ಒಂದು ಫೋನ್ಸ್ಗಳನ್ನ ನಾನು ಸಜೆಸ್ಟ್ ಮಾಡಿದೆ, 9-10 ಫೋನ್ಸ್ಗಳು. ಸೊ ಈ ಒಂದು ಫೋನ್ಸ್ ಏನಿದಾವೆ ನಿಮ್ಮ ತಲೆನೋವಿಗೆ ನಿಜವಾಗ್ಲೂ ಈ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಈ ಒಂದು ಫೋನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಫೋನ್ನ ತಗೊಳ್ಳಿ, ನಿಜವಾಗ್ಲೂ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ. ಯಾಕಂತಂದರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಫೋನ್, ಒಳ್ಳೆ ಸ್ಟೋರೇಜ್ ಮತ್ತು ಒಂದು ಒಳ್ಳೆ ಬ್ಯಾಕಪ್ ಇರ್ತಕ್ಕಂಥ ಫೋನ್ಸ್ಗಳಂತ ಹೇಳ್ಬೋದು. ಸೊ ಅಷ್ಟರಲ್ಲೂ ಕೂಡ ಒಂದು 5000 mAh ಬ್ಯಾಟ್ರಿ ಇರ್ತಕ್ಕಂಥ ಫೋನ್ಸ್ಗಳೇ. ಮತ್ತು ಲಾವಾ ಅಗ್ನಿ 2 ಅಲ್ಲಿ ಮಾತ್ರ 4700 mAh ಬ್ಯಾಟ್ರಿ ಮಾತ್ರ ಕೊಟ್ಟಿದ್ದಾರೆ. ಸೊ ಇನ್ನು ಉಳಿಕಿದಂಥ ಫೋನ್ಸ್ ಎಲ್ಲವೂ ಕೂಡ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಮತ್ತು ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಫೋನನ್ನು ಸಜೆಸ್ಟ್ ಮಾಡಿದ್ದೇನೆ. ಸೊ ಈ ಒಂದು ಫೋನಲ್ಲಿ ಯಾವ ಒಂದು ಬ್ರ್ಯಾಂಡ್ ಫೋನ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿಯಿಂದ ನೆಕ್ಸ್ಟ್ ಒನ್. ನಮಸ್ಕಾರ.